In the name of the Father, Son, and the Holy Spirit. Amen. ಸೊ ಇವತ್ತಿನ ಪುಸ್ತಕ ಫಸ್ಟ್ ಕಿಂಗ್ಸ್ ಅಂಡ್ ಸೆಕೆಂಡ್ ಕಿಂಗ್ಸ್. ಸೆಕೆಂಡ್ ಕಿಂಗ್ಸ್ ಆಗುತ್ತೋ ಗೊತ್ತಿಲ್ಲ. ಮೊದಲ ಅರಸರುಗಳು ಮತ್ತು ಎರಡು ಅರಸರುಗಳು ಪುಸ್ತಕ. ಟೈಮ್ ಎಷ್ಟಿದೆಯೋ ಅಷ್ಟು ನೋಡೋಣ. ಸೊ ಫ್ಯೂ ಸ್ಪಾರ್ಕ್ಸ್ ಫ್ರಮ್ ಬುಕ್ ಆಫ್ ಫಸ್ಟ್ ಕಿಂಗ್ಸ್. ಒಂದು ಅರಸಗಳು 22ನೇ ಅಧ್ಯಾಯ. ಮಿಕಾಯಾಸ್ ಬೋಲ್ಡ್ ವಿಷನ್. ವಿಸಿ 400 ಪ್ರವಾದಿಗಳು ಅರಸನಿಗೆ ಇಷ್ಟವಾದ ಮಾತುಗಳನ್ನಾಡಿದಾಗ ಮಿಕಾಯನು ದೇವರ ಸತ್ಯವನ್ನೇ ಹೇಳಿದನು. ಬಂಧನದ ಬೆಳಗು. ಸೊ ಸತ್ಯವನ್ನು ಹೇಳುವುದು ಸುಲಭವಲ್ಲ, ಆದರೆ ಶ್ರೇಷ್ಠವಾಗಿದೆ ಅಂತ ಇದು ಹೇಳುತ್ತೆ. While 400 prophets spoke what the king wanted, Micaiah spoke what God said, even if it meant prison. Hence, speak truth even when it costs comfort. We read in 1 Kings chapter 22, Micaiah's bold vision. ಎರಡನೇದಾಗಿ ಒಂದು ಅರಸಗಳು 19ನೇ ಅಧ್ಯಾಯ 4-8 ವಚನ. ಎಲೈಜಾ ಅಂಡ್ ದ ಡಿಸ್ಪೇರ್ ಟ್ರೀ. ಇಲ್ಲಿ ಎಲಿಯನು ಬನಗಿಡದ ಕೆಳಗೆ ಸಾಯಬೇಕೆಂದು ಅಂದ್ಕೊಂಡಿದ್ನು. ಆದರೆ ದೇವರು ಅವನಿಗೆ ಆಹಾರ ನೀಡಿದರೂ ಪ್ರಯಾಣ ಇನ್ನೂ ಮುಗಿದಿರಲಿಲ್ಲ ಅಂತ. ಇಲ್ಲಿಗೆ ಸಾಕು ಎಂದು ಅನಿಸಿದಾಗ ದೇವರು ಹೊಸ ಪರ್ವತಕ್ಕೆ ನಮ್ಮನ್ನು ತಯಾರಿ ಮಾಡುತ್ತಾರೆ ಅಂತ ಇದು ನಮ್ಗೆ ಹೇಳ್ಕೊಡುತ್ತೆ. ಫಸ್ಟ್ ಕಿಂಗ್ಸ್ 19 chapter 4-8 verse says, Elijah on the despair tree. Under the broom tree, Elijah wished to die, but God instead. So the journey wasn't over. When you feel it's finished, God is only preparing you for the next mountain. The next spark is from 2 Kings chapter 2 verse 14. Elijah's mantle remembered at Jordan. ಎಲಿಯನು ಬೆಂಕಿಯ ರಥದಲ್ಲಿ ಸ್ವರ್ಗಕ್ಕೆ ಏರಿದ ನಂತರ ಎಲೀಷನು ಯೋರ್ದಾನ್ ನದಿಯ ತೀರದಲ್ಲಿ ಒಬ್ಬನೇ ನಿಂತನು. ಆಕಾಶದಿಂದ ಬಿದ್ದುದು ಎಲಿಯನ ಬಟ್ಟೆ ದೇವರ ಕಾರ್ಯ ಮುಂದುವರಿಯಬೇಕೆಂದು ಸಂಕೇತ. ಇಲ್ಲಿ ಎಲೀಷನು ಅದನ್ನು ಎತ್ತಿಕೊಂಡು ದೇವರತ್ತ ಕೂಗಿ ಕೇಳಿದನು. ಎಲಿಯನ ದೇವರೇ, ನೀನು ಎಲ್ಲಿದೀಯಾ ಅಂತ ಎಲೀಷನು ಕೂಗ್ತಾನೆ. ಅವನು ಬಟ್ಟೆಯಿಂದ ನೀರನ್ನು ಹೊಡೆದಾಗ ನದಿ ವಿಭಜನೆಯಾಯಿತು. ಅದೇ ಶಕ್ತಿ ಈಗ ಅವನಲ್ಲಿತ್ತು. ನೋಡಿದವರು ಹೇಳಿದರು, ಎಲಿಯನ ಆತ್ಮ ಎಲೀಷನಲ್ಲಿ ನೆಲೆಸಿದೆ ಅಂತ. ನಮ್ಗೆ ಸಿಗೋ ಅರ್ಥ, ದೇವರ ಶಕ್ತಿ ವ್ಯಕ್ತಿಗಳಲ್ಲಿ ನಿಲ್ಲುವುದಿಲ್ಲ, ನಂಬಿಕೆಯುಳ್ಳವರ ಮೂಲಕ ಮುಂದುವರಿಯುತ್ತದೆ ಅಂತ. Here we see about after Elijah was taken to heaven in fiery chariot, Elisha stood alone at the Jordan River. The only thing left was Elijah's mantle, fallen from the sky, a symbol that God's work must continue. Elisha picked it up, walked to the river, and he cried out, "Where is the Lord, the God of Elijah?" When he struck the water, it parted just as before. The same power that worked through Elijah now flowed through Elisha as well. Those watching said, "The spirit of Elijah rests on Elisha." So God's power never ends with one person. It continues through those who believe and act in faith. These are the few sparks from these books. We'll start with the book of First Kings. ಒಂದು ಅರಸುಗಳು, ಇಂಟ್ರೊಡಕ್ಷನ್, ಪರಿಚಯ. ಈ ಪುಸ್ತಕ, ಇದರ ಅರ್ಥ ರಾಜರು ಎಂಬ ಪದವು ಇಸ್ರೇಲ್ ಮತ್ತು ಯಹೂದರ ರಾಜ್ಯದ ಇತಿಹಾಸವನ್ನ ಸೂಚಿಸುತ್ತದೆ. The meaning, the word kings refers to the historical record of the rulers of Israel and Judah. ಈ ಪುಸ್ತಕದ ಲೇಖಕ, ಆಥರ್, ಸಂಪ್ರದಾಯಕ ಪ್ರಕಾರ ಪ್ರವಾದಿ ಎರೇಮಿಯ ಬರೆಯಲ್ಪಟ್ಟಿರಬಹುದು ಎಂದು ನಂಬುತ್ತಾರೆ. ಟ್ರೆಡಿಷನಲಿ ಅಟ್ರಿಬ್ಯೂಟೆಡ್ ಟು ಪ್ರಾಫೆಟ್ ಜೆರ್ಮಾಯ. ಟೈಮ್ ಪೀರಿಯಡ್, ಕಾಲಾವಧಿ ಸೊಲೊಮೋನನ ರಾಜ್ಯಭಾರದಿಂದ ಬ್ಯಾಬಿಲೋನಿಯಾದ ಬಂಧನದ ತನಕ, ಸುಮಾರು ಕಿಪು 970 586 ತನಕ ಆ ಟೈಮ್ ಪೀರಿಯಡ್ ಅಲ್ಲಿ. From Solomon's reign to the Babylonian exile, 970 to 586 BC. ಈ ಪುಸ್ತಕದ ಉದ್ದೇಶ, ಪರ್ಪಸ್, ದೇವರ ಜನರು ರಾಜಕೀಯ ಅಧಿಕಾರದಿಂದ ಹೇಗೆ ಪತನಗೊಂಡರು ಎಂಬುದನ್ನು ತೋರಿಸಲು ದೇವರ ವಿಧೇಯತೆ ಆಶೀರ್ವಾದವನ್ನ ತರುತ್ತದೆ, ಅವಿಧೇಯತೆ ಪತನವನ್ನ ತರುತ್ತದೆ ಅಂತ ಈ ಪುಸ್ತಕ ನಮ್ಗೆ ಹೇಳ್ಕೊಡುತ್ತೆ. The purpose of this book is to show how obedience to God brought blessing, but disobedience led to downfall. ಫಸ್ಟ್ ಕಿಂಗ್ಸ್ ಮೊದಲದಾಗಿ ಮತ್ತು ಎರಡು ರಾಜರು ಮೂಲದಲ್ಲಿ ಒಂದು ಪುಸ್ತಕವಾಗಿತ್ತು. ನಂತರ ಯಹೂದರು ಬಾಬಿಲೋನಿಯಾದ ನಂತರ ಎರಡು ಭಾಗಗಳಾಗಿ ವಿಭಜಿಸಿದರು. ಒರಿಜಿನಲಿ ಫಸ್ಟ್ ಅಂಡ್ ಸೆಕೆಂಡ್ ಕಿಂಗ್ಸ್ were one single continuous book. They were split after the Babylonian exile for scroll length reasons. ತುಂಬಾ ಉದ್ದವಾಗಿತ್ತು ಅಂತ ಎರಡು ಪುಸ್ತಕವಾಗಿ ಮಾಡಿದ್ರು. ಒಂದನೇ ಅಧ್ಯಾಯ ಡೇವಿಡ್ಸ್ ಲಾಸ್ಟ್ ಡೇಸ್, ದಾವೀದನ ಕೊನೆಯ ದಿನಗಳು ಬಗ್ಗೆ ಶುರುವಾಗುತ್ತೆ. ಅದೋನಿಯ ತನ್ನನ್ನು ರಾಜನ್ನಾಗಿ ಪೋಷಿಸಿದಾಗ ಬೆತ್ಸೆಬಾಲ ಮೂಲಕ ಸಾಲೊಮೋನನ ಸಿಂಹಾಸನಕ್ಕೆ ಏರಿಸಲ್ಪಟ್ಟನು.
Adonijah's attempt in chapter 1, 1 Kings, to seize the throne, but through Bathsheba's plea, Solomon was anointed king. ಇಲ್ಲಿ ದಾವಿದನ ನಿಷ್ಠೆ ಮತ್ತು ದೇವರ ಯೋಜನೆ ಜಯಿಸಿತು 1ನೇ ಅಧ್ಯಾಯದಲ್ಲಿ. Chapter 1 says God's choice always prevails over human ambition. ನೆಕ್ಸ್ಟ್ ಸಾಲೊಮನ್ ಎಸ್ಟಾಬ್ಲಿಷ್ಡ್, ಸಾಲೊಮೋನನ ರಾಜ್ಯ ಸ್ಥಾಪನೆ 2ನೇ ಅಧ್ಯಾಯದಲ್ಲಿ ದಾವಿದನು ತನ್ನ ಅಂತಿಮ ಉಪದೇಶ ನೀಡುತ್ತಾನೆ. ಸಾಲೊಮೋನನು ನ್ಯಾಯ ಮತ್ತು ವಿಧೇಯತೆಯಲ್ಲಿ ನಡೆಯುವಂತೆ ಹೇಳುತ್ತಾನೆ. ಡೇವಿಡ್ gives Solomon final counsel. Solomon secures his kingdom through wisdom and justice. ಸಾಲೊಮೋನನು ಅದೋನಿಯ ಯೋಯಾಬ್ ಶಿಮೆಯರನ್ನು ಶಿಕ್ಷಿಸಿದನು. ರಾಜ್ಯದ ಶುದ್ಧೀಕರಣದ ಸಂಕೇತ ಇಲ್ಲಿ. ಸ್ಪಿರಿಚುವಲ್ ಅಥಾರಿಟಿ ಮಸ್ಟ್ ಪರ್ಚ್ rebellion to stay pure. And then we read about Solomon's ಜ್ಞಾನ, Solomon's wisdom in ಅಧ್ಯಾಯ 3. ದೇವರು ಸಾಲೊಮೋನನಿಗೆ ಕನಸಿನಲ್ಲಿ ಪ್ರತ್ಯಕ್ಷನಾದರು. ಅವನು ಜ್ಞಾನವನ್ನ ಕೇಳಿದನು. ಅದಕ್ಕಾಗಿ ದೇವರು ಜ್ಞಾನ ಮತ್ತು ಐಶ್ವರ್ಯ ಜೊತೆಲಿ ಕೊಟ್ರು. God appeared to Solomon in a dream. Solomon asked for wisdom. God granted him wisdom and wealth as well. We read about 2 mothers and 1 baby. ನ್ಯಾಯ ವಿಧಾನ ಸೊಲೊಮೋನನ ಖ್ಯಾತಿಯ ಮೂಲ. True wisdom begins with selfless discernment. 4ರಿಂದ 10 ಅಧ್ಯಾಯಗಳು ಸಾಲೊಮನ್ಸ್ ಗ್ಲೋರಿ, ಸಾಲೊಮೋನನ ಮಹಿಮೆಯ ಯುಗ ಬಗ್ಗೆ ಮಾತಾಡುತ್ತೆ. ಜ್ಞಾನಿಯ ರಾಜ್ಯಪಾಲನ ಆಡಳಿತ ಇಲ್ಲಿ. ಸಾಲೊಮೋನನು ಇಸ್ರೇಲಿನ 12 ಜಿಲ್ಲೆಗಳಲ್ಲಿ ಪ್ರತ್ಯೇಕ ಅಧಿಕಾರಿಗಳನ್ನ ನೇಮಿಸಿದನು. ಪ್ರತಿ ಅಧಿಕಾರಿ 1 ತಿಂಗಳ ಕಾಲ ರಾಜ್ಯದ ಕೋರ್ಟಿನ ಆಹಾರವನ್ನು ಪೂರೈಸುವನು. ಇಲ್ಲಿ 12 ಜಿಲ್ಲೆಗಳ ವಿಂಗಡಣೆ ಯೂದ ಮತ್ತು ಇತರ ಗೋತ್ರಗಳ ನಡುವೆ ಸಮತೋಲನವನ್ನು ಉಳಿಸಲು ರಾಜಕೀಯ ಚತುರ್ಥ್ಯದ ಭಾಗವಾಗಿತ್ತು. ಇದು ಆರ್ಥಿಕ ಹಾಗೂ ರಾಜಕೀಯ ಸ್ಥಿರತೆಗೆ ಕಾರಣವಾಯಿತು. ನಮಗೆ ಸಿಗೋ ಪಾಠ, ಸಮನ್ವಯ ಮತ್ತು ಜನ್ಮಯ ಆಡಳಿತವು ಶಾಂತಿಯ ಅಡಿಪಾಯನ್ನ ಹಾಕುತ್ತದೆ ಅಂತ. 5ನೇ ಅಧ್ಯಾಯ ದೇವಾಲಯ ನಿರ್ಮಾಣ ಸಿದ್ಧತೆ. ದೇವಾಲಯ ಕಟ್ಟಲು ಸಿದ್ಧತೆ ಶುರು ಮಾಡ್ತಾರೆ. ಸೊಲೊಮೋನನು ಟೈರಿನ ರಾಜ ಹಿರಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. ಲೆಬನೋನಿನ ದೇವದಾರ ಮರಗಳನ್ನ ದೇವಾಲಯ ನಿರ್ಮಾಣಕ್ಕೆ ತರಲಾಯಿತು. ಇಲ್ಲಿ ಹಿರಾಮ್ ಮತ್ತು ದಾವಿದನ ಸ್ನೇಹವು ಈ ಒಡಂಬಡಿಕೆಗೆ ಆಧ್ಯಾತ್ಮಿಕ ನೆಲೆಯಾಯಿತು. ಲೆಬನೋನಿನ ಮರಗಳು ದೇವರ ಸೌಂದರ್ಯ ಮತ್ತು ಶಾಶ್ವತೆಯ ಸಂಕೇತವಾಗಿತ್ತು. ದೇವರ ಕೆಲಸಕ್ಕೆ ಮಾನವ ಸಹಕಾರವು ದೇವರ ಯೋಜನೆಯ ಭಾಗವೇ ಅಂತ ನಮಗೆ ತಿಳಿಯುತ್ತೆ. 6ರಿಂದ 7 ಅಧ್ಯಾಯ ದೇವಾಲಯದ ನಿರ್ಮಾಣ. ದೇವಾಲಯದ ನಿರ್ಮಾಣ ಕಿಪು 966ರಲ್ಲಿ ಪ್ರಾರಂಭವಾಯಿತು. ಇದು ಎಕ್ಸೋಡಸ್ನ 470 ವರ್ಷಗಳ ನಂತರ. 1 ಅರಸುಗಳು 6ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ. ದೇವಾಲಯವನ್ನ 7 ವರ್ಷಗಳಲ್ಲಿ ನಿರ್ಮಿಸಲಾಯಿತು. ದೇವಾಲಯದ ಒಳಭಾಗವು ಬಂಗಾರದ ಹಾಳೆಗಳಿಂದ ಮೆರುಗುಗೊಂಡಿತು. ಅದರ ಗೋಡೆಗಳಲ್ಲಿ ಚೆರುಬೀಮ್, ತಾಳೆ ಎಳೆಗಳು, ಹೂವಿನ ಅಲಂಕಾರಗಳು ಕೆತ್ತಲಾಗಿದ್ದವು. ಇಲ್ಲಿ ದೇವಾಲಯದ ಗಾತ್ರ ಸುಮಾರು 90 ಅಡಿ ಉದ್ದ, 30 ಅಡಿ ಅಗಲ, 45 ಅಡಿ ಎತ್ತರವಾಗಿತ್ತು. ಕಟ್ಟಡದ ಕಲ್ಲುಗಳು ಗಣಿಸ್ಥಳದಲ್ಲಿ ಸಿದ್ಧಪಡಿಸಲ್ಪಟ್ಟವು. ಹೀಗಾಗಿ ನಿರ್ಮಾಣ ಸ್ಥಳದಲ್ಲಿ ಯಾವುದೇ ಕುತ್ತು ಶಬ್ದ ಕೇಳಿಸಲಿಲ್ಲ. ದೇವರ ಶಾಂತಿಯ ಸಂಕೇತವಾಗಿತ್ತು. ದೇವರ ಸಾನ್ನಿಧ್ಯವನ್ನು ನಿರ್ಮಿಸಲು ಪವಿತ್ರತೆ ಮತ್ತು ಶಾಂತಿ ಅತಿ ಮುಖ್ಯ ಅಂತ ಈ ಅಧ್ಯಾಯಗಳು ಹೇಳುತ್ತೆ. 8ನೇ ಅಧ್ಯಾಯ ದೇವಾಲಯ ಸಮರ್ಪಣೆ. ದೇವಾಲಯ ಇವಾಗ ಕಟ್ಟಾಯ್ತು, ರೆಡಿ ಆಯ್ತು. ಸಾಲೊಮೋನನು ದೇವಾಲಯವನ್ನ ಸಮರ್ಪಿಸಿದನು. ದೇವರ ಮಹಿಮೆ ಮೋಡದ ರೂಪದಲ್ಲಿ ದೇವಾಲಯವನ್ನ ತುಂಬಿತು. ರಾಜನು ಪ್ರಾರ್ಥನೆ ಮಾಡಿ ದೇವರೊಂದಿಗೆ ಒಡಂಬಡಿಕೆ ನವೀಕರಿಸಿದನು. ಇಲ್ಲಿ ಸಮರ್ಪಣೆಯ ವೇಳೆ 22,000 ಎತ್ತುಗಳು ಮತ್ತು 1,20,000 ಕುರಿಗಳನ್ನ ಬಲಿಯಾಗಿ ಅರ್ಪಿಸಲಾಯಿತು. ಇದು ಕೇವಲ ವೈಭವವಲ್ಲ, ದೇವರ ಪ್ರಾಮಾಣಿಕತೆಯ ಮತ್ತು ಧನ್ಯತೆಯ ಚಿಹ್ನೆಯಾಗಿತ್ತು. ದೇವರ ನಂಬಿಕೆಯುಳ್ಳ ಹೃದಯವೇ ದೇವರ ನಿಜವಾದ ದೇವಾಲಯ ಅಂತ ನಮ್ಗೆ ಇದು ತೋರಿಸ್ಕೊಡುತ್ತೆ. 9ನೇ ಅಧ್ಯಾಯ ದೇವರ ಎಚ್ಚರಿಕೆ ಮತ್ತು ಸೊಲೊಮೋನನ ನಿರ್ಮಾಣಗಳು. ದೇವರು ಮತ್ತೆ ಸೊಲೊಮೋನನಿಗೆ ಕಾಣಿಸಿಕೊಂಡು ಅವನ ಹೃದಯವು ದೇವರ ಮಾರ್ಗದಲ್ಲಿ ಇರಬೇಕು ಎಂದು ಎಚ್ಚರಿಸಿದನು. ಸೊಲೊಮೋನನು ಮೀಲೋ, ಹಚೂರ್, ಮೆಗಿದ್ದೋ, ಗೆಜೋರ್ ಮುಂತಾದ ಕೋಟೆಗಳನ್ನ ಕಟ್ಟಿದನು. ಇಲ್ಲಿ ಈ ನಗರಗಳು ಪ್ರಾಚೀನ ಇಸ್ರೇಲಿನ ವ್ಯಾಪಾರ ಮತ್ತು ಯುದ್ಧದ ಪ್ರಮುಖ ಮಾರ್ಗಗಳಲ್ಲಿ ಇದ್ದವು. ಇದು ಸೊಲೊಮೋನನ ಸ್ಮಾರ್ಟ್ ತಂತ್ರಜ್ಞಾನವನ್ನ ತೋರಿಸುತ್ತದೆ. ಹಾಗಾಗಿ ದೇವರಿಂದ ದೊರೆಯುವ ಆಶೀರ್ವಾದಕ್ಕೂ ನಿಷ್ಠೆ ಮತ್ತು ಎಚ್ಚರಿಕೆಯು ಅಗತ್ಯ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. 10ನೇ ಅಧ್ಯಾಯ ಶೆಬೆಯ ರಾಣಿ
ಭೇಟಿ. ಶಿಬೆ ರಾಣಿ ಸಾಲೊಮೋನನ ಜ್ಞಾನವನ್ನು ಪರೀಕ್ಷಿಸಲು ಬರ್ತಾರೆ. ಅವಳು ಬಂಗಾರ, ಸುಗಂಧ ದ್ರವ್ಯಗಳು ಮತ್ತು ಅಮೂಲ್ಯ ಕಲ್ಲುಗಳನ್ನು ಉಡುಗೊರೆಯಾಗಿ ನೀಡಿದಳು. ಇಲ್ಲಿ ಶೆಬೆಯ ರಾಜ್ಯವು ಇಂದಿನ ಯೆಮೆನ್ ಮತ್ತು ಎಥಿಯೋಪಿಯಾದ ಭಾಗದಲ್ಲಿ ಇತ್ತು. ಈ ಭೇಟಿಯು ಇಸ್ರಾಯೇಲಿನ ಅಂತಾರಾಷ್ಟ್ರೀಯ ಕೀರ್ತಿಯ ಪ್ರಮಾಣವಾಗಿತ್ತು. ನಿಜವಾದ ಜ್ಞಾನವು ಎಲ್ಲಾ ರಾಷ್ಟ್ರಗಳಿಗೂ ಬೆಳಕಾಗುತ್ತದೆ ಅಂತ ಈ ಅಧ್ಯಾಯದಿಂದ ನಮ್ಗೆ ಅರ್ಥ ಆಗುತ್ತೆ. Chapter 4, 1 Kings, Solomon's wise administration. We see Solomon appointed 12 governors over Israel, each responsible for providing food for the king's household for 1 month. The 12 districts didn't follow tribal boundaries. This was Solomon's political wisdom to maintain unity and prevent tribal favoritism. So the true leadership balances wisdom with fairness. Chapter 5, Preparation for the Temple. Solomon made an alliance with King Hiram of Tyre for cedar wood and skilled craftsmen. The friendship between Hiram and David was the foundation of this divine partnership. Lebanon cedar symbolized strength and divine beauty. So we understand even human alliances can serve divine purposes. 6 to 7 chapters speak about construction of the temple. The temple construction began in 966 BC. Exactly 480 years after the Exodus. We read this in 1 Kings chapter 6 verse 1. It took almost 7 years to complete the temple. Stones were shaped at the quarry, so no hammer or chisel was heard at the building site, symbolizing God's peace dwelling there. Takeaway for us is God's presence is built in silence, holiness, and harmony. Chapter 8, we see now the building of the temple is completed. Dedication of the temple, we read the Ark of the Covenant was brought in, and glory of the Lord filled the temple in a cloud. Solomon prayed a powerful prayer of dedication, reaffirming Israel's covenant with God. Here we see over 142,000 animals were offered, a symbol of gratitude and covenant renewal, not mere grandeur. So a heart devoted to God is the truest temple. Chapter 9, God's warning and Solomon's achievements. God appeared to Solomon again, warning him to remain faithful. Solomon built cities like Hazor, Megiddo, Gezer, and fortified them for trade and defense. Over here, these cities formed a strategic triangle controlling trade routes between Egypt, Damascus, and the Mediterranean, showing Solomon's political genius. Over here, divine favor must be guarded by obedience. Chapter 10, Visit of Queen of Sheba. Queen of Sheba visited Solomon to test his wisdom. Bringing gold, spices, and precious stones, she marveled at his wisdom and prosperity. Her kingdom, Sheba, was likely in modern-day Yemen or Ethiopia, a center of trade in incense and gold. Her journey symbolized the nations seeking divine wisdom. Hence, true wisdom draws others toward God's light. If you're filled with wisdom, all of you will get attracted to you. That's what we learn here. So temple construction began in 966 BC, exactly 480 years after the Exodus. This shows God's precise timing and faithfulness to his promises. ದೇವರ ಸಮಯವು ಪರಿಪೂರ್ಣ, ಆತನ ವಾಗ್ದಾನವು ಸದಾ ನೆರವೇರಿಸುತ್ತಾರೆ ಅಂತ ನಮಗೆ ಅರ್ಥ ಆಗುತ್ತೆ. 11ನೇ ಅಧ್ಯಾಯ ಸೊಲೊಮೋನನ ಪತನ. ಈಗೆಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ನಾವು ವಿ ಸಿ ಸೊಲೊಮನ್ಸ್ ಫಾಲ್. ಅನೇಕ ಹೆಂಗಸರು ಮತ್ತು ವಿಗ್ರಹ ಆರಾಧನೆ ಸೊಲೊಮೋನ ಹೃದಯವನ್ನ ತಿರುಗಿಸಿತು. ದೇವರು ರಾಜ್ಯವನ್ನು ವಿಭಜಿಸುವುದಾಗಿ ಹೇಳಿದರು. Solomon's many foreign wives led him into idolatry. Now God decreed the division of the kingdom. ಹದತ್, ರೇಸಾನ್, ಯೆರೋಬಾಮ್, ದೇವರ ವೈರಿ ಎಚ್ಚರಿಕೆಗಳು, ಕಾಂಪ್ರಮೈಸ್ ಅಂಡ್ ವರ್ಷಿಪ್ ಆಲ್ವೇಸ್ ಲೀಡ್ಸ್ ಟು ಕೊಲಾಪ್ಸ್. ಚಾಪ್ಟರ್ 12, ಕಿಂಗ್ಡಮ್ ಡಿವೈಡರ್. ರಾಜ್ಯ ವಿಭಜನೆ ಆಗುತ್ತದೆ. ಯೆರೋಬೋಮ್ ಉತ್ತರ ಇಸ್ರಾಯೇಲ್ ಮತ್ತು ರೆಹೋಬೋಮ್ ಯಹೂದ ಎರಡು ರಾಜ್ಯಗಳು. Rehoboam's harshness splits the kingdom into Israel north and Judah south. So pride can divide what wisdom builds. 13 to 16 chapter 13-16 ಅಧ್ಯಾಯಗಳು ರೈಸ್ ಆಫ್ ಪ್ರಾಫಿಟ್ಸ್ ಅಂಡ್ ವಿಕೆಡ್ ಕಿಂಗ್ಸ್. ಪ್ರವಾದಿಗಳ ಉದಯ ಮತ್ತು ದುಷ್ಟ ರಾಜರು. ದೇವರು ಯೆರೋಬೋಮನನ್ನು ವಿರುದ್ಧ ಪ್ರವಾದಿಯನ್ನ ಕಳುಹಿಸುತ್ತಾರೆ. ಬಾಷಾ, ಎಲಾ, ಸಿಂಗ್ರಿ, ಓಮ್ರಿ ದುಷ್ಟ ರಾಜರ ಸರಣಿ ಇಲ್ಲಿ ಓದ್ತೇವೆ. ಪ್ರಾಫಿಟ್ಸ್ ಕನ್ಫ್ರಂಟ್ ಜೆರೋಬೋಮ್ಸ್ ಐಡಲಟ್ರಿ,
wicked kings follow in Israel, like Baasha, Elah, Zimri, and Omri. ಇಲ್ಲಿ ಓಮ್ರಿ ರಾಜಧಾನಿಯನ್ನ ಸಮಾರಿಯಾಗಿ ಸ್ಥಳಾಂತರಿಸಿದರು. ಅದು ನಂತರ ಯೇಸುವಿನ ಕಾಲದ ಸಮಾರಿತನ ಪ್ರದೇಶವಾಯಿತು. ಸೊ ಲೀಡರ್ಶಿಪ್ ವಿತೌಟ್ ರೈಚಿಯಸ್ನೆಸ್ ಪಾಯ್ಸನ್ಸ್ ಜನರೇಷನ್ಸ್. 17-19 ಅಧ್ಯಾಯಗಳು ಎಲಿಯನ ಸೇವೆ, ಎಲೈಜಾಸ್ ಮಿನಿಸ್ಟ್ರಿ ವಿ ರೀಡ್. ಬರದ ವರ್ಷಗಳಲ್ಲಿ ದೇವರ ಪೋಷಣೆಯನ್ನು ಇಲ್ಲಿ ಓದ್ತೇವೆ. ದೇವರು ಎಲಿಯನಿಗೆ ಇಸ್ರಾಯೇಲಿನಲ್ಲಿ 3 ವರ್ಷಗಳ ಬರ ಬರುವುದಾಗಿ ತಿಳಿಸಿದರು. ಆತನು ಕಿರೀತ್ ಹೊಳೆಗೆ ಹೋಗಿ ಅಲ್ಲಿ ಕಾಗೆಗಳು ಅವನು ತಿನ್ನುವ ಆಹಾರವನ್ನು ತರಲು ದೇವರು ಆಜ್ಞಾಪಿಸಿದರು. ನಂತರ ಆತನು ಸೆರೆಫೆತ್ತಿನ ವಿಧವೆಯ ಮನೆಗೆ ಹೋಗಿ ಅಲ್ಲಿ ಒಂದು ಚಿಕ್ಕ ಹಿಟ್ಟು ಮತ್ತು ಎಣ್ಣೆಯಿಂದ ದೇವರು ದಿನವೂ ಪೋಷಿಸಿದರು. ವಿಧವೆಯ ಮಗ ಸತ್ತು ಹೋದಾಗ ಎಲಿಯನು ಪ್ರಾರ್ಥಿಸಿ ಅವನನ್ನು ಪುನರ್ಜೀವನಗೊಳಿಸಿದರು. ಇಲ್ಲಿ ಕಾಗೆಗಳು, ರೇವನ್ಸ್ ಆ ಕಾಲದಲ್ಲಿ ಅಶುದ್ಧ ಪಕ್ಷಿಗಳೆಂದು ಪರಿಗಣಿಸಲ್ಪಟ್ಟಿದ್ದವು. ಇದ್ರ ಬಗ್ಗೆ ನಾವು ಲೇವಿಯರ ಪುಸ್ತಕ 11ನೇ ಅಧ್ಯಾಯ 15ನೇ ವಚನದಲ್ಲಿ ಓದ್ತೇವೆ. ದೇವರು ಅವುಗಳನ್ನೇ ತನ್ನ ಸೇವಕನಿಗೆ ಆಹಾರ ತರಲು ಈ ಪುಸ್ತಕದಲ್ಲಿ ಉಪಯೋಗಿಸಿದ್ದಾರೆ. ಇದು ದೇವರ ಸ್ವಯಾತ್ತೆ ಮತ್ತು ಅಸಾಧಾರಣ ಮಾರ್ಗಗಳನ್ನ ತೋರಿಸುತ್ತದೆ. ದೇವರು ಆಶೀರ್ವದಿಸಲು ನಮ್ಮ ನಿರೀಕ್ಷಿತ ಮಾರ್ಗಗಳನ್ನ ಮೀರಿ ಕಾರ್ಯನಿರ್ವಹಿಸುತ್ತಾರೆ ಅಂತ ನಮಗೆ ಅರ್ಥ ಆಗುತ್ತೆ. 18ನೇ ಅಧ್ಯಾಯ ಕಾರ್ಮೆಲ್ ಪರ್ವತದ ಯುದ್ಧ. ಬಾಳನ ಪ್ರವಾದಿಗಳು 450 ಮಂದಿ ಕಾರ್ಮೆಲ್ ಪರ್ವತದಲ್ಲಿ ಎಲಿಯನ ವಿರುದ್ಧ ಸ್ಪರ್ಧಿಸಿದರು. ಯಾರು ದೇವರನ್ನು ಕರೆದಾಗ ಬೆಂಕಿ ಇಳಿದರೆ ಆ ದೇವರೇ ಸತ್ಯವಾದ ದೇವರು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಬಾಳನ ಪ್ರವಾದಿಗಳು ದಿನಪೂರ್ತಿ ಕೂಗಿದರು, ಆದರೆ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. ಎಲಿಯನು ಯೆಹೋವನನ್ನು ಬಲಿಪೀಠವನ್ನು 12 ಕಲ್ಲುಗಳಿಂದ ಪುನರ್ನಿರ್ಮಿಸಿ ಬಲಿಯ ಮೇಲೆ ನೀರು ಸುರಿದನು. ಪ್ರಾರ್ಥಿಸಿದಾಗ ದೇವರ ಬೆಂಕಿ ಇಳಿದು ಎಲ್ಲವನ್ನು ದಹಿಸಿತು. ಇಲ್ಲಿ ಎಲಿಯನು ಬಲಿಪೀಠದ ಸುತ್ತು 3 ಬಾರಿ ನೀರು ಸುರಿಸಿದ್ದನು. ತ್ರಿದೇವತೆಗೆ ಫಾದರ್, ಸನ್ ಅಂಡ್ ದ ಹೋಲಿ ಸ್ಪಿರಿಟ್ ಪ್ರತಿನಿಧಿಯಾಗಿ ದೇವರ ಪರಿಪೂರ್ಣ ಶಕ್ತಿಯನ್ನ ಇದು ತೋರಿಸುತ್ತದೆ. ಈ ಘಟನೆಯ ಕ್ರೈಸ್ತನ ಬಲಿದಾನ ಪೂರ್ವ ಚಿತ್ರವೂ ಆಗಿದೆ. ಇಲ್ಲಿ ನಿಜವಾದ ಪ್ರಾರ್ಥನೆ ನಂಬಿಕೆಯಿಂದ ಕೂಡಿದಾಗ ದೇವರ ಬೆಂಕಿಯು ಇಳಿಯುತ್ತದೆ ಅಂತ ನಮಗೆ ಅರ್ಥ ಆಗುತ್ತೆ. 19ನೇ ಅಧ್ಯಾಯ ಹೊರೆ ಪರ್ವತದಲ್ಲಿ ದೇವರ ಧ್ವನಿ. ಬಾಳನ ಪ್ರವಾದಿಗಳನ್ನ ಸೋಲಿಸಿದ ಬಳಿಕ ರಾಣಿ ಜೆಸೆಬೆಲ್ ಎಲಿಯನನ್ನು ಕೊಲ್ಲಲು ಪ್ರಯತ್ನಿಸಿದಳು. ಆತನು ಭಯದಿಂದ ಅರಣ್ಯಕ್ಕೆ ಓಡಿ ಹೋಗಿ ದೇವರ ಮುಂದೆ ತಾನೊಬ್ಬನೇ ಉಳಿದಿದ್ದಾನೆ ಎಂದು ಬೇಸರಗೊಂಡನು. ದೇವರು ಅವನಿಗೆ ಆಹಾರ ನೀಡಿ ಹೊರೆ ಪರ್ವತಕ್ಕೆ ಕರೆದೊಯ್ದನು. ಅಲ್ಲಿ ಗಾಳಿ, ಭೂಕಂಪ, ಬೆಂಕಿಯ ಬಳಿಕ ಮೃದ ಧ್ವನಿಯಲ್ಲಿ ದೇವರು ಮಾತನಾಡಿದರು. 1 ಅರಸುಗಳು 19ನೇ ಅಧ್ಯಾಯ 12ನೇ ವಚನ ಓದ್ತೀವಿ. ಇಲ್ಲಿ ಹೊರ ಪರ್ವತದಲ್ಲಿ ಮೋಶೆಯು ದೇವರ ಮಹಿಮೆ ಕಂಡಿದ್ದರು. ವಿ ರೀಡ್ ಇನ್ ಎಕ್ಸಡಸ್ 33ನೇ ಅಧ್ಯಾಯ 22ನೇ ವಚನಲ್ಲಿ. ಆದರೆ ಇಲ್ಲಿ ದೇವರು ಸಿಡಿಲಲ್ಲಿ ಶಾಂತಿಯ ಸ್ಮರಣದಲ್ಲಿ ಮಾತನಾಡುತ್ತಾರೆ. ಇದು ಹಳೆಯ ಒಡಂಬಡಿಕೆಯಲ್ಲಿನ ದೇವರ ಪ್ರಕಟಣೆಗಳಲ್ಲಿ ಅನನ್ಯವಾದದ್ದು. ದೇವರ ಧ್ವನಿ ಬಹಳ ಸಮಯ ಶಾಂತವಾದರೂ ಅದು ಬಲಿಷ್ಠವಾದ ಪರಿವರ್ತನೆಯನ್ನ ತರುತ್ತದೆ ಅಂತ ನಮಗೆ ಅರ್ಥ ಆಗುತ್ತೆ. Chapter 17, God's provision during the drought. God told Elijah that a drought would come upon Israel. He sent Elijah to the place called Brook Cherith, where ravens brought him bread and meat every morning and evening. Later, God sent him to a widow in Zarephath, whose small jar of flour and oil never ran out. When her son died, Elijah prayed and God restored the boy's life, the first recorded resurrection in scripture. Over here, ravens were considered unclean birds. We read in the book of Leviticus chapter 11 verse 15, yet God used them, showing he rules even over what seems unworthy. Also, Zarephath was in Sidon, Jezebel's homeland, meaning God protected Elijah in enemy territory. So, God's care transcends rules and places. His provision meets us even in impossible lands. Next, the contest on Mount Carmel. We read about Elijah confronted 450 prophets of Baal on Mount Carmel. Both sides built an altar and called upon their God to send fire. Baal prophets, they shouted and cut themselves in vain. Elijah rebuilt the Lord's altar with 12 stones, drenched it with water, and prayed only once. Fire from heaven fell, consuming everything, proving the Lord alone is God. The use of 12 stones symbolized the restoration of all 12 tribes, even those that had spiritually drifted away. The triple pouring of water 3 times foreshadowed the Trinity and God's unstoppable power despite obstacles.
So faith-filled prayer ignites divine fire. God answers the sincere heart, not the loud ritual. The whisper at Mount Horeb, chapter 19. After Jezebel threatened to kill Elijah fled into wilderness, feeling defeated and alone. God sent an angel with food and water, enough to sustain him for 40 days and nights until he reached Mount Horeb. Mount Horeb is the same mountain where Moses met God. We read in the book of Exodus. Over here, then, Elijah experienced wind, earthquake, and fire, but God was not in them. Finally, he heard a gentle whisper. 1 Kings chapter 19, verse 12. So this gentle whisper is the only moment in the Old Testament where God's voice is described as soft and tender, unlike thunder at Sinai. It marks a shift from external displays of power to inner transformation, from law to grace. God often speaks softly to weary hearts. His quiet voice brings deeper strength than storms ever could. Elijah's journey from Carmel's fire to Horeb's whisper mirrors the believer's path from public victory to private renewal. God meets us in both miracle and in stillness. ದೇವರ ಶಾಂತ ಧ್ವನಿ ಕಳಕಳಿಯಿಂದ ತುಂಬಿದ ಹೃದಯವನ್ನ ಪುನರುಜ್ಜೀವನಗೊಳಿಸುತ್ತದೆ. God's gentle whisper revives hearts more powerfully than any thunder. Then we read about Ahab's sin and Micaiah's vision, chapters 20 to 22. ಅಹಾಬನ ಯುದ್ಧಗಳು ಮತ್ತು ದೇವರ ಕೃಪೆ. ಸಿರಿಯಾದ ರಾಜ ಬೆನ್ಹದಾನು ಅಹಾಬನ ಮೇಲೆ ದಾಳಿ ಮಾಡಿದನು. ಆತನು ಇಸ್ರೇಲಿನ ರಾಜಧಾನಿಯಾದ ಸಮಾಧಿಯನ್ನು ಆಕ್ರಮಿಸಲು ಬಂದು ತನ್ನ ಜನರಿಂದ ಅಹಾಬನ ಬಂಗಾರ, ಬೆಳ್ಳಿ, ಹೆಂಡತಿಯರನ್ನ ಬೇಡಿದನು. ದೇವರು ದೂತನನ್ನು ಕಳುಹಿಸಿ ಅಹಾಬನಿಗೆ ವಿಜಯತೆ ಭರವಸೆ ನೀಡಿದರು. ಅಹಾಬನು ಸಣ್ಣ ಸೇನೆಯೊಂದಿಗೆ ಸಿರಿಯರ ವಿರುದ್ಧ ಹೋರಾಡಿ ದೇವರ ನೆರವಿನಿಂದ ಜಯಶಾಲಿ ಆದರು. ಆದರೆ ಅಹಾಬನು ಬೆನ್ಹದನನ್ನು ಜೀವಂತವಾಗಿ ಒಡಂಬಡಿಕೆ ಮಾಡಿಕೊಂಡನು. ಇದು ದೇವರ ದೃಷ್ಟಿಯಲ್ಲಿ ಪಾಪವಾಗಿತ್ತು. ಇಲ್ಲಿ ದೇವರು ಅಹಾಬನಿಗೆ 2 ಬಾರಿ ಕೃಪೆ ತೋರಿಸಿದರು. ಅವನು ಶತ್ರುವಿನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ದೇವರ ನ್ಯಾಯವನ್ನು ಉಲ್ಲಂಘಿಸಿದನು. ಬೆನ್ಹದದ ಅಂದರೆ ಹದದ ಮಗ ಎಂದು ಅರ್ಥ. ಸಿರಿಯರ ದೇವತೆ ಹದದನ ಹೆಸರಿನಿಂದ ಬಂದ ಹೆಸರು ಎಂದು ಅರ್ಥ. ಇಲ್ಲಿ ದೇವರ ಜಯವನ್ನು ಮಾನವ ಒಡಂಬಡಿಕೆಗಳೊಂದಿಗೆ ಕಲಹಬಾರದು. ದೇವರ ಆಜ್ಞೆಯು ಯಾವಾಗಲೂ ಪ್ರಥಮ ಅಂತ ನಮಗೆ ಅರ್ಥ ಆಗುತ್ತೆ. 21ನೇ ಅಧ್ಯಾಯ ನಬೋತ್ನ ದ್ರಾಕ್ಷಿ ತೋಟದ ಅನ್ಯಾಯ. ವಿ ರೀಡ್ ಹಿಯರ್ Naboth's vineyard injustice. Naboth refused to sell his ancestral vineyard to Ahab because Mosaic law forbade permanent sale of family land. Jezebel plotted false charges of blasphemy and Naboth executed by stoning. So Ahab took possession of the vineyard, but Elijah confronted him with divine judgment. In the place where dogs licked Naboth's blood, they will lick yours. So over here, Jezebel's plan used Israel's legal system, public trial at the city gate, to make murder appear lawful. Naboth's name means fruit. Fittingly, his blood cried out for justice, and the fruit of Ahab's sin ripened later in his death. When justice is twisted, God himself becomes the avenger. Chapter 22, Micaiah's vision and Ahab's death. Ahab allied with Jehoshaphat to retake Ramoth Gilead. Hundreds of false prophets predicted victory. Only Micaiah spoke truth. He saw the heavenly council where God allowed a lying spirit to deceive Ahab's prophets so that judgment might fall. Micaiah warned, if you return safely, the Lord has not spoken through me. Ahab disguised himself in battle, but was struck by a stray arrow, fulfilling Elijah's prophecy. So Micaiah's vision in the first recorded heavenly courtroom, seen in scripture, a glimpse later expanded in Isaiah 6, Daniel 7, and Revelation 4. So truth may be hated, but it cannot be silenced. God vindicates his truth in time. So final takeaway from the book of ಒಂದು ಅರಸಗಳು. ಸತ್ಯವನ್ನು ಜನರು ತಿರಸ್ಕರಿಸಿದರು, ದೇವರ ಧ್ವನಿಯನ್ನು ಯಾರು ಮೌನಗೊಳಿಸಲಾಗುವುದಿಲ್ಲ. People may reject truth, but God's voice can never be silenced. His word always has the final say. ದೇವರ ವಿಧೇಯತೆ ರಾಜ್ಯವನ್ನ ಕಟ್ಟುತ್ತದೆ, ವಿಗ್ರಹ ಆರಾಧನೆ ಅದನ್ನ ಕುಸಿಸುತ್ತದೆ. Obedience builds kingdom, idolatry destroys them. That's the message from the book of 1 Kings in summary for today. 2 Kings next week ನೋಡೋಣ.
ಸೊ ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಫಾರ್ your time and patient listening. God bless. Good night. Shubhratri. Take care. I'll see you all next week. You can continue with reading and close. Thank you, John sir, for inviting us. God bless. Thank you so much, sister. Thank you so much.